ಸೊ ನಮಸ್ಕಾರ ದೇವರು ಎಲ್ಲರಿಗೂ. ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ? ಸೊ ಮಹಾಕುಂಭಮೇಳಕ್ಕೆ ಹೋಗ್ತಾಯಿದ್ದೀನಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಸೊ ಹಂಗೆ ಅಯೋಧ್ಯ ಮತ್ತು ವಾರಣಾಸಿ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀನಿ. ಸೊ ಒಬ್ಬನೇ ಹೋಗ್ತಾ ಇರೋದು, ಯಾರೂ ಬರ್ತಾಯಿಲ್ಲ. ಸೊ ಬನ್ನಿ ಎಲ್ಲರೂ ಹೋಗ್ಬಿಡೋಣ. ಸೊ ಈಗ ನಾನು ಅನಂತಪುರ ಬಿಟ್ಟಿದ್ದೀನಿ. ನೆಕ್ಸ್ಟ್ ಕರ್ನೂಲು ಆದಮೇಲೆ ಹೈದ್ರಾಬಾದ್ ಬರುತ್ತೆ. ಹೈದ್ರಾಬಾದ್ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇನೇ ನಾಗ್ಪುರ್ಗೆ ರೀಚ್ ಆಗ್ತೀನಿ. ಸೊ ಡೇ 2 ನಾಗ್ಪುರು. ಸೊ ಡೇ 1 ಹೈದ್ರಾಬಾದ್ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತೀನಿ. ಸೊ ನೆಕ್ಸ್ಟ್ ಡೇನೇ ಮುಂದೆ ಹೋಗ್ತೀನಲ್ಲ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಹಾಕ್ಕೊಬಿಡ್ತೇವೆ ವಿಡಿಯೋದಲ್ಲಿ. ಅಂತ ನೋಡ್ತಾರೆ ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಎಲ್ಲ ರೆಡಿ ಆಗಿ ಈಗೇನು ನೋಡ್ತಾ ಇದ್ದೀರಲ್ವಾ, ನಾನು ಇದೇ ಡಾಬ್ದಲ್ಲೇ ನೈಟು ಆಲ್ಟ್ ಆಗಿದ್ದು. ಸೊ ಇವಾಗ ಬೆಳಗ್ಗೆ ಆಗ್ತಿದೆ. ಸೊ ಇಲ್ಲಿಂದ ನಿಜಾಮಾಬಾದಿಂದ ಸೀದಾ ಜಬಲ್ಪುರ್ವರೆಗೂ ಹೊಡಿತೀವಿ. ಸೊ ನೆಕ್ಸ್ಟು ನಾಳೆ ಪ್ರಯಾಗ್ರಾಜ್ಗೆ ರೀಚ್ ಆಗ್ತೀವಿ. ಸೊ ನೋಡ್ಬೋದು, ಸೊ ಅಲ್ಲಿ ಟೆಂಟ್ ಹಾಕ್ಕೊಂಡಿದ್ದೀನಿ, ಬೈಕ್ ಪಾರ್ಕ್ ಮಾಡಿದ್ದೀನಿ. ಸೊ ಇದೇನೇ ಹೋಟೆಲ್ಲು ನಾನು ಇದ್ದಿದ್ದು. ಸೊ ಇವತ್ತು 2ನೇ ದಿನ. ಸೊ ಹೈದ್ರಾಬಾದಿಂದ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶ್ಗೆ ಹೋಗ್ತಾಯಿದ್ದೀನಿ. ಸೊ ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೈಟ್ ಅಷ್ಟೊಂದು. ಸೊ ಇವತ್ತು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಮಾಡೋಣ. ಇವಾಗ ಒಂದು ಬ್ರೇಕ್ ಹಾಕಿದ್ದೆ, ಊಟ ಗೀಟ ಮಾಡಿಕೊಂಡು. ಸೊ ಈಗ ಸದ್ಯಕ್ಕೆ ನಾಗ್ಪುರು ಇನ್ನೊಂದು 20 ಕಿಲೋಮೀಟ್ರ್ ಇದೆ. 20 ಕಿಲೋಮೀಟ್ರ್ ರೀಚ್ ಮಾಡಿಕೊಂಡು ಸೀದಾ ಜಬಲ್ಪುರ್ವರೆಗೂ ಹೊಡಿತೀನಿ. ಸೊ ಇನ್ನು 300 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟು ನಾಳೆ ಪ್ರಯಾಗ್ರಾಜು ರೀಚ್ ಆಗ್ತೀನಿ. ಸೊ ಏನೇ ಇದ್ದರೂ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ. ಸೊ ನೋಡ್ತಾಯಿರಿ. ಬನ್ನಿ ವೀಡಿಯೋನ ಶುರು ಮಾಡ್ಕೊಂಡು ಹೊರಟು ಬಿಡೋಣ. ಸೊ 1 ಗಂಟೆ ಬ್ರೇಕ್ ಕೊಟ್ಟಿದ್ದೀನಿ ಗಾಡಿ ಇವತ್ತು. ಸೊ ಇವತ್ತೇ ಜಾಸ್ತಿ ಬ್ರೇಕು. ನೆನ್ನೆ ನಾನ್ ಸ್ಟಾಪ್ ಹೊಡೆದಿದ್ವಿ. ಟೋಟಲ್ಲು ನೆನ್ನೆ 700 ಕಿಲೋಮೀಟ್ರ್ ಹೊಡೆದಿದ್ದೆ. ಸೊ ಇವತ್ತು 400 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಇನ್ನು 300 ಕಿಲೋಮೀಟ್ರ್ ಹೊಡಿಬೇಕು. ಸೊ ಬನ್ನಿ ಆಗಿದ್ರೆ ಹೊರಡೋಣ. ಯಾವನಪ್ಪ ಕಾರಿಂದು ಡೋರೇ ಹಾಕಿಲ್ಲ ಸರಿ, ಹಂಗೆ ವಾಂಚ್ಕೊಂಡು ಹೋಗ್ತವನೆ ಗಾಡೀಲಿ. ಹೆಚ್ಚು ನನ್ನ ಮಕ್ಕಳು, ಅವ್ರಿಗೆ ಹೇಳೋಣ. ಅಕ್ಕ ಹಾಕ್ಕೊಡ್ರಿ ಕರೆಕ್ಟಾಗಿ ಬಿಡ್ರಪ್ಪ. ಆಂಬುಲೆನ್ಸ್ ಬಡ್ಕೋತಾ ಇದ್ರೆ ಜನ ಜಾಗ ಬಿಡಲ್ರಿ. ಇತ್ತು ಕನ್ನಾ ರಿವರ್ ನೋಡಿ ಹೆಂಗಿದೆ. ಸೊ ನೋಡಿ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಜಬಲ್ಪುರ್ಗೆ 238 ಕಿಲೋಮೀಟ್ರ್ ಏನೋ ಇದೆ. ಸೊ ಈಗ ಬಂದಿರೋದು ಪೆಂಚ್ ಟೈಗರ್ ರಿಸರ್ವ್. ಸೊ ನೋಡ್ರಿ ಈ ಕಡೆಲ್ಲ ನೋಡ್ರಿ, ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ? ಬರ್ರಿ ಮಕ್ಕಳ್ರೆ ಎದ್ದು. ಸಕ್ಕದಾಗಿದೆ ಟೈಗರ್ ರಿಸರ್ವ್. ಈ ಕಡೆ ಬಂದರೆ ಬೇಜಾನ್ ಟೈಗರ್ ರಿಸರ್ವ್ ಇದ್ದಾವೆ, ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಓಪ ಜಲ್ಲಕ್ಕು. ಸೊ ಇಂಥರ ಜಾಗದಲ್ಲೆಲ್ಲ ಟೈಗರ್ ರಿಸರ್ವ್ಲಿ ಸ್ವಲ್ಪ ನೋಡಿಕೊಂಡು ಗಾಡಿನ ಲಿಮಿಟಲ್ಲಿ ಓಡಿಸ್ಕೊಂಡೋಗಿ. ಆ ಕಡೆಯಿಂದ ಹುಲಿಗಿಲಿ ಬಂದುಬಿಟ್ರೆ ಏನು ಮಾಡ್ತೀರಾ? ಸ್ವಲ್ಪ ನಿಧಾನವಾಗಿ ನಿಮ್ಮ ಗಾಡಿನ ಓಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಜಾಸ್ತಿ ಹೈಟಾಗಿದೆ. ಸೊ ಬನ್ನಿ ಹೋಗೋಣ. ಸೊ ನೋಡಿರಿ ಹೆಂಗಿದೆ ಟೈಗರ್ ರಿಸರ್ವ್. ಈ ಥರ ಎಲ್ಲ ಜಾಗಗಳನ್ನ ತೋರಿಸ್ತಾ ಇರ್ತೀನಿ ಅವಾಗವಾಗ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ನೋಡಿ ಟೈಗರ್ ರಿಸರ್ವ್ ಸಾಕದಾಗಿದೆ. ನಮಗೇನು ಕಾಣಿಸಲ್ಲ, ನಿಮ್ಮಲ್ಲೆಲ್ಲ ಕೆಳಗಡೆ ಸೈಟಿಂಗ್ ಐತಿರುತ್ತೆ. ಸೊ ಎಲ್ಲ ಕಡೆಯೂ ಕ್ಯಾಮ್ರಾಗಳು ಅಳವಡಿಸಿದ್ದಾರೆ. ಸೊ ನಮಗೇನು ಕಾಣಿಸಲ್ಲ ಇಲ್ಲಿ ನೋಡಬೇಕು ಅಂದ್ರೇ. ಸೊ ನೋಡಿ, ಸೊ ಇನ್ನು ಮುಂದೆ ದೊಡ್ಡದಾಗೆಲ್ಲ ಇದೆ. ಸೊ ಇದು ಒಳ್ಳೆ ಕೆಲಸನೇ ಅಂತ ಹೇಳ್ಬೋದು. ಈ ಥರ ಮಾಡಿದ್ರೆ ಪ್ರಾಣಿಗಳಿಗೂ ಯಾವುದೇ ಹಾನಿ ಆಗೋಲ್ಲ. ಸೊ ಹಂಗಾಗಿ ಪ್ರಾಣಿಗಳು ಓಡಾಡ್ತವೆ, ಯಾವುದೇ ಆಕ್ಸಿಡೆಂಟ್ ಇಲ್ದಂಗೆ ಸೇಫ್ಟಿಗೆ ಅವು ಪಾಡಿಗೆ ಹೋಗ್ತವೆ. ಸೊ ಒಳ್ಳೆ ಕೆಲಸನೇ ಅಂತ ಹೇಳ್ಬೋದು. ಸೊ ಇನ್ನು ಮುಂದೆ ಹಂಗೆ ತುಂಬಾ ಇದೆ. ಸೊ ಬನ್ನಿ ಹೋಗೋಣ. ಯಾರು ಆ ಕಡೆಗೂ ಆಗೋಲ್ಲ, ಈ ಕಡೆಗೂ ಬರೋಕ್ಕಾಗಲ್ಲ. ಸೊ ಆ ಥರ ಮಾಡಿದ್ದಾರೆ ಟೈಗರ್ ರಿಸರ್ವಲ್ಲಿ. ಇದಂತೂ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹಂಗೆ ಹೋಗೋಣ. ಸೊ ಕಾಣಿಸ್ತಿದೆಯಾ ನೋಡಿ, ಈ ಕಡೆ 2 ಸೈಡು ಗ್ರಿಲ್ ಹಾಕ್ಬಿಟ್ಟವ್ರು. ಏನಂದ್ರೆ ಏನು ಕಾಣಿಸಲ್ಲ. ಕೆಲ ಕಡೆ ಏನೇ ಆ್ಯನಿಮಲ್ ಸೈಟಿಂಗ್ ಆದ್ರೂ ನಿಮಗೇನು ಕಾಣಿಸಲ್ಲ. ಇದಾದ ನಮ್ಮ ಕರ್ನಾಟಕದ ಗಾಡಿ, ಯಾವುದೋ KA02 ಗಾಡಿ.
ಜಾಲಿ ಜಾಲಿ ಎಲ್ಲ ಜಾಲಿ ಅನ್ಕೊಂಡು ಅವರು ಹೋಗ್ತಾ ಇದ್ದಾರೆ ಸುಮ್ಮನೆ. ಸೊ ನಾವು ಹೋಗ್ತಾ ಇರೋದು ಬನ್ನಿ. ಸೊ ಎಲ್ಲ ಬ್ಯಾಗಲ್ಲಿ ಇಟ್ಟಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಹೊರಡೋದು ಅಷ್ಟೇ ಬಾಕಿ. ಸೊ ಪೆಂಚ್ ಟೈಗರ್ ರಿಸರ್ವ್. ಸೊ ಇವರು ಯಾರೋ ನಮ್ಮ ಕರ್ನಾಟಕದವರೇನೆ. ಅಣ್ಣ ಯಾವೂರು ಯಾವೂರು? ಹಾಂ ಬಾಗಲಕೋಟೆನಾ? ನಮ್ಮದು ಮಧುಗಿರಿ. ಮಧುಗಿರಿ ಇಲ್ಲಿ ಕುಂಭಮೇಳಕ್ಕ ನಾವು ಅಲ್ಲಿಗೆ. ಹಾಂ ಹೌದಾ? ನಮ್ದು ಅಲ್ಲೇ ಮಧುಗಿರಿ. ಹ್ಞೂ ಮಧುಗಿರಿ ಪಕ್ಕ ಗೂಲಳ್ಳಿ. ಹಾಂ ಲಾಗರು ಯೂಟ್ಯೂಬರ್. ಹಾಂ ಕುಂಭಮೇಳ ಎಲ್ಲನೂ ಮಾಡ್ತೀನಿ. ಟೈಗರ್ ರಿಸರ್ವ್ ಎಲ್ಲ ಓಡಾಡ್ತೀನಿ. ಹಾಂ ವೈಲ್ಡ್ ಫಿಲಮ್ಸ್ ಕರ್ನಾಟಕ ಅಂತ ಇದೆ. ಹಾಂ ಎಲ್ಲ ಅಲ್ಟ್ ಹಾಕ್ತೀರಾ? ಎಲ್ಲ ಅಲ್ಟ್ ಹಾಕ್ತೀರಾ? ಎಲ್ಲ ಅಲ್ಟ್ ಹಾಕ್ತೀರಾ? ಹೌದಾ? ಜಬಲ್ಪುರ್ಗೆ ಹೊಡೆದ್ಬಿಡೋಣ ನಡೀರಿ. ಹಾಂ ಅಷ್ಟೇ ಆರಾಮ್ಸಾಗಿ ಹೋಗೋಣ. ನಾನು ಒಬ್ಬನೇ ಬಂದಿರೋದು, ಯಾರು ಬಂದಿಲ್ಲ ಹುಡುಗರು. ಎಲ್ಲ ಕೆಲಸ ಅಂತ ಸಾಯ್ತಾವ್ರೆ. ಓ ಹೌದು, ಬೇಜಾರಾಗಲ್ಲ, ಹೋಗೋದು ಸಾಕು, ಆರಾಮ್ಸೆ ಹೊಡಿಬೋದು. ನಾನಿವತ್ತು 2ನೇ ದಿನ. ಹೌದಾ? ಬರ್ರಿ ಮತ್ತೆ ಹೊಡೀರಿ. ಅಣ್ಣ ನಿಮ್ಮ ಹೆಸರು ಮಾತಾಡೋಣ, ಬರ್ರಿ ಬರ್ರಿ ಬರ್ರಿ. ಸೊ ನಮ್ಮ ಕನ್ನಡದವ್ರು ಸಿಕ್ಕಿದ್ರು, ಪಾವಗಡದವರು. ಮಾತಾಡ್ಕೊಂಡು ಇವಾಗ ಇಬ್ಬರು ಓಡ್ತಾ ಇದ್ದೀವಿ. ಏನು ಬೇಜಾರಿಲ್ಲ. ನಾನು ಒಬ್ಬನೇ ಹೆಂಗಪ್ಪ ಹೋಗೋದು ಅಂದ್ಕೊಂಡಿದ್ದೆ. ಸೊ ದೇವರು ಕೈ ಬಿಡಲಿಲ್ಲ. ಸೊ ಯಾರನ್ನಾದ್ರೂ ಜೊತೆ ಮಾಡಿ ಕಳಿಸ್ಬಿಟ್ಟ. ಸದ್ಯಕ್ಕೆ ಆರಾಮಾಗಿ ಇವಾಗ ಜಬಲ್ಪುರ್ಗನ ಹೊಡಿತೀವಿ. ಏನು ಟೆನ್ಷನ್ ಇಲ್ಲ, ಏನು ಹೆದರ್ಕೊಂಬೇಡಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ. ಸೊ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ. ಸೊ ಹಂಗೆ ಸಿಕ್ಕಿದ್ರು ಅಣ್ಣವರು. ಸೊ ನಮ್ಮ ಕಡೆಯೇ ಪಾವಗಡದವರು, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗೋದು. ಸೊ ಇವರು ನನಗೆ ಪೆಂಚ್ ಟೈಗರ್ ರಿಸರ್ವ್ ಮಧ್ಯದಲ್ಲಿ ಸಿಕ್ಕಿದ್ದಾರೆ. ನನ್ನ ಅದೃಷ್ಟಕ್ಕೆ ಟೈಗರ್ ಸಿಕ್ದಂಗೆ ಆಯ್ತು ಇವತ್ತು. ಸದ್ಯಕ್ಕೆ ನನಗೆ ಒಬ್ಬರೇ ಹೆಂಗೆ ಅಂತ ಸ್ವಲ್ಪ ಪಾಠ ಬೀಳ್ಬೇಕಾಗಿತ್ತು. ಏನೂ ಭಯ ಇಲ್ಲ, ಆರಾಮಾಗಿ ಹೋಗ್ತೀನಿ ಇವತ್ತು. ಸೊ ಬನ್ನಿ ಹಂಗೆ ಹೊರಟ್ಬಿಡೋಣ. ಅಯ್ಯಯ್ಯೋ ಏನು ಗುರು ಹಿಂಗೆ ಹೊಡೆದವ್ರಿ ಕಾರಲ್ಲಿ, MH ಗಾಡಿ. ಅಯ್ಯಯ್ಯೋ ಫುಲ್ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ ಪಾಪ ಅಪ್ಪ, ನೋಡೋಕ್ಕಾಗಲ್ಲ ಕಾರಣ. ಸೊ ತುಂಬ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಅಲ್ಲಿ. ಸೊ ಆಲ್ಮೋಸ್ಟು ಕಾರ್ನವರು ನಿಧಾನವಾಗಿ ಓಡಿಸ್ಬೇಕು. ಏನು ಎಂಥ ಆಕ್ಸಿಡೆಂಟ್ ಅಣ್ಣ ಅದು. ಸರ್ರೇ ಹೊಡೆದೈತೆ ಹೋಗಿ ಗಾಡಿ. ಹೆವಿ ಹೆವಿ. ಹ್ಞೂ ಏರ್ ಬ್ಯಾಗೇ ಇಲ್ಲ ಗಾಡಿಗೆ, ಓಪನ್ನೇ ಆಗಿಲ್ಲ ಏರ್ ಬ್ಯಾಗು. ಹ್ಞೂ ಅದಂಗೆ ಮಾಡಬಾರ್ದಾಗಿತ್ತು. ಸ್ಲೋನ ಮಾಡಿದರೆ ಪರವಾಗಿಲ್ಲ. ಹತ್ರದಲ್ಲಿ ಎಲ್ಲ ಬ್ಯಾರಿಗೇಡ್ ಹಾಕವನು. ಅವನು ದೂರದಿಂದ ಹಾಕಿದ್ರೆ ಕಂಟ್ರೋಲ್ ಮಾಡೋನು, ಹತ್ರದಲ್ಲಿ ಹಾಕವನೆ. ಹಾಂ ಸೊ ಟೈಗರ್ ರಿಸರ್ವಲ್ಲಿ ಬೇಜಾನ್ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಗುರು ಇಲ್ಲಿ. ಯಪ್ಪ ಒಳ್ಳೆ ಬೆಟ್ಟ ಹತ್ತಿಸ್ದಂಗೆ ಆಗ್ತೈತೆ ನಮಗೆ. ಬರಲೇ ಬರ್ರಿ. ಯಪ್ಪ ದೊಡ್ಡ ಆಕ್ಸಿಡೆಂಟು ಗುರು. ಒಂದು ಲಾರಿ, ಒಂದು ಕಾರು, ಒಂದು ಟೆಂಪೋ, 3 ಪಲ್ಟಿ ನೋಡಿ. ಅಪ್ಪ ಏನು ಇವತ್ತು ಇಷ್ಟೊಂದು ಆಕ್ಸಿಡೆಂಟ್ಸು. ಫುಲ್ಲು ಬೊಜ್ಜು ಒಳಗಡೆ ಇರೋರು ಏನೇನಾಗೋರು. ಕಳಿಸ್ತೀನಿ ಬಿಡ ಆಮೇಲೆ. ನನ್ನ ಕಡೆ ಪಕ್ಕ ಆಕ್ಸಿಡೆಂಟ್. ಆ್ಯಂಬುಲೆನ್ಸ್ ಬಡ್ಕೊಂಡ್ರೇ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಕೇರ್ಫುಲ್ಲಾಗಿ ನಾನು ಗಾಡಿ ಕೊಡೋಕ್ಕೆ ಇದಕ್ಕೆ ಭಯ. ಚಂದ್ರಿಗೂ ಗಾಡಿ ಕೊಡೋಲ್ಲ ನಾನು, ಅವನೆಲ್ಲಾದರೂ ಲಾಂಗ್ ಹೋಗ್ತೀನಿ ಅಂದರೆ. ಹ್ಞೂ ಸೊ ಇವತ್ತು 3ನೇ ದಿನ ಪ್ರಯಾಗ್ರಾಜ್ಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಇನ್ನೂ 60 ಕಿಲೋಮೀಟರ್ ಇದೆ. 3 ದಿನದಿಂದ ಜರ್ನಿ ಮಾಡ್ತಾಯಿದ್ದೀವಿ, ಜರ್ನಿನೇ ಸಾಕ್ತಿಲ್ಲ. ಸೊ ಇವತ್ತು ಹೆಂಗೆಂಗೋ ಸ್ವಲ್ಪ ಮುಂದೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ 6:15 ಅಲ್ಲಿಗೆ ರೀಚ್ ಆಗ್ತೀವಿ. ನೆನ್ನೆ ಎಲ್ಲ ಫುಲ್ಲು ಟ್ರಾಫಿಕ್ಕು ಅದು ಇದು ಎಲ್ಲ ಇದಾಗೋಗ್ಬಿಟ್ಟು ಆಕ್ಸಿಡೆಂಟು ಅದು ಇದು ಅಂತ ಹೇಳೋದು. ಇವತ್ತೇನು ನೋಡಿ ಇಲ್ಲಿ ಎಲ್ಲ ಪೊಲೀಸರೆಲ್ಲ ಇದ್ದಾರೆ. ಫುಲ್ಲು ಜನ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ
ಸೊ ಬನ್ನಿ ಕುಂಭಮೇಳನ ಚೆನ್ನಾಗಿ ಎಂಜಾಯ್ ಮಾಡಿ ಬಿಸಾಕ್ಬಿಡೋಣ. ಎಲ್ಲರೂ ನೋಡಬೇಕು, ಆಮೇಲೆ ಅಯೋಧ್ಯ ಕಾಶಿ ಎಲ್ಲ ನೋಡ್ಕೊಂಡು ಬರೋಣ. ಸೊ ಬನ್ನಿ ಹೊಡೋಣ. ಸೊ ನೋಡ್ರಿ ಹೆಂಗಿದೆ, ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ. ಸೊ ಮಧ್ಯೆ ಇದೆ ಯಾವುದೋ ಒಂದು ಬೆಟ್ಟದ ಮೇಲೆ ಇಂದ ಕೆಳಗಡೆ ಇಳಿದು ಕೆಳಗಡೆಯಿಂದ ಮೇಲ್ಗಡೆ ಎತ್ತಿ ಸೊ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕದವ್ರೇ. ಬನ್ನಿ ಹೊರಟ್ಬಿಡೋಣ ಎಲ್ಲರೂ. ಬಾಯ್ ಬಾಯ್. ಆ ಟ್ರಾಫಿಕಾಗಿ ಹೆಂಗಾಸ್ ಬಂದ್ರಿ ನೀವು? ನಾನು ಅಲ್ಲೇ ಸಿಗಾಕೊಂಡಿದ್ದೀನಿ ಟ್ರಾಫಿಕಾಗೆ. ಹಾಂ ಇಲ್ಲ ಇಲ್ಲ, ಏನು ಪಾರ್ಸಲ್ ತಗೊಂಬಿಟ್ರಾ? ಲೆಕ್ಕ ಹಾಕಿ 20 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಯಾವುದು ವೆಹಿಕಲ್ನ ಬಿಡ್ತಾ ಇಲ್ಲ ಸದ್ಯಕ್ಕೆ, ನಿಧಾನವಾಗಿ ಬಿಡ್ತಿದ್ದಾರೆ ಒಂದೊಂದೇ. ಸೊ ಇನ್ನೂ ಏನೇನಿದೆಯೋ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಬನ್ನಿ. ಸೊ ಇಲ್ಲಿಂದ ಹೋಗ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 ೋ
ಹಿಮಾಲಯನು ಎಕ್ಸ್ಪಲ್ಸು. ಸೊ ಆರಾಮಾಗಿ ಬಂದ್ವಿ. ಬಾಬಾ ಸೊ ನೋಡಿದ್ರಲ್ಲ, ಹತ್ತಿಸ್ಕೊಂಡು ಹಿಮಾಲಯನ್ ಹೊರಡ್ತು, ಎಕ್ಸ್ಪಲ್ಸ್ ಹೊರಡ್ತು. ಬೆಸ್ಟ್ ಆಫ್ ರೋಡಿಂಗ್ ಮಷೀನ್ ಅಂದರೆ ಎಕ್ಸ್ಪಲ್ಸು. ಸೊ ನಿಮ್ಗೇನು ಕಾಣ್ತಿದೆಯಲ್ಲ ನೋಡಿ, ಎಲ್ಲ ಕಡೆನೂ ಫುಲ್ಲು ಟ್ರಾಫಿಕ್ ಜಾಮು. ಈ ಕಡೆ ಸೊ ಎಲ್ಲರೂ ಒಂದು ವಾರ ಬಿಟ್ಕೊಂಬರೋದು ಇನ್ನೂ ಒಳ್ಳೇದು ಅನ್ಕೋತೀನಿ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಯಾಕಡೆ ಒನ್ವೇ ನೋಡ್ಯಾರ ಬಿಡ್ತಾರ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಾಯ್ಸ್. ಯಪ್ಪ, ಪ್ರಯಾಗ್ರಾಜ್ ಇನ್ನು 17 ಕಿಲೋಮೀಟ್ರ್ ಇದೆ ನೋಡಿ. 20 ಕಿಲೋಮೀಟ್ರೇ ಟ್ರಾಫಿಕ್ ಆಗಿದೆ. ಹೀಗೆ ಏನು ಮಾಡ್ತೀರಾ? ಸೊ ಯಾರನ್ನ ಬರೋಂಗಿದ್ರೆ ದಯವಿಟ್ಟು ರಿಸ್ಕ್ ಎಲ್ಲ ತಗೋಬೇಡಿ, ಆರಾಮಾಗಿ ಒಂದು ವಾರ ಬಿಟ್ಕೊಂಡೇ ಬನ್ನಿ, ಓಕೆನಾ? ನಾವು ಸಂಗಮ್ ಘಾಟ್ ಕಡೆಗೆ ಹೋಗ್ತಾ ಇದ್ದೀವಿ. ಅಣ್ಣ ಆ ಕಡೆ ಬ್ರಿಡ್ಜ್ ಇತ್ತಲ್ಲ, ಹಿಂಗೋಗೋಣ. ಬಿಡಲ್ವಂತ ಬಿಡ್ತಾ ಹಿಂಗೂ ಹೋಯ್ತದೆ. ಗೋಪ್ರೋ ಸ್ಟಾಪ್ ರೆಕಾರ್ಡಿಂಗ್. ಸಲ್ಲಾಡಿ ಒಂದು ಹಾಟ್ ಹೇರ್ ಬಲೂನ್ ಹೋಗ್ತಾ ಇದೆ. ಒಂದು ಹಾಟ್ ಹೇರ್ ಬಲೂನ್. GoPro stop recording.